ಹೀಗೆ ನಮ್ಮ ಬ್ಯುಸಿ ಬೆಂಗಳೂರಿನಲ್ಲಿ ಆವತ್ತೊಂದಿನ ನಡೆದ ಘಟನೆ ಬಗ್ಗೆ ನಾನು ನಿಮಗೆ ಹೇಳಲೇಬೇಕು. ನೀವು ಯಾಕೆ ಹುಷಾರಾಗಿರಬೇಕು ಅನ್ನೋದನ್ನ ಕೇಳಲೇಬೇಕು. ಶುರು ಮಾಡ್ತೀನಿ ಇವತ್ತಿನ ಸಂಚಿಕೆ ರೇಡಿಯೋ ಸಿಟಿ ಒರಿಜಿನಲ್ ಹುಷಾರ್ ಬೆಂಗಳೂರು ಇನ್ ಅಸೋಸಿಯೇಷನ್ ವಿತ್ ಬೆಂಗಳೂರು ಸಿಟಿ ಪೊಲೀಸ್. ಬೀದಿಲಿ ಬ್ರ್ಯಾಂಡೆಡ್ ಐಟಮ್ ಸಿಗ್ತಾ ಇದೆಯಾ? ಬಿ ಕೇರ್ಫುಲ್. ಮೇಲೊಂದು ಒಳಗೊಂದು, ಯಾಮಾರಿದ್ರೆ ಜೇಬಿಗೆ ಕತ್ರಿ. ನೀವು ಬೆಂಗಳೂರಿಗೆ ಹೊಸಬರಾಗಿದ್ರೆ ಈ ಸ್ಟೋರಿ ನೋಡಲೇಬೇಕು. ಸಿಲಿಕಾನ್ ಸಿಟಿ ಅಂತಹ ಮಹಾನಗರದಲ್ಲಿ ಹಣಕ್ಕಾಗಿ ಮಂಕು ಬುದ್ಧಿ ಎರ್ಚೋರ್ಗೇನು ಕಮ್ಮಿ ಇಲ್ಲ. ನೀವು ಓಡಾಡೋ ದಾರಿಯಲ್ಲೇ ಸಿಗೋ ಕಿಲಾಡಿ ಜನ ನಿಮ್ಮನ್ನು ಯಾಮಾರಿಸೋಕೆ ರೆಡಿಯಾಗಿರ್ತಾರೆ. ಅಪ್ಪಿತಪ್ಪಿ ಅವ್ರ ಮಾತಿಗೆ ನೀವು ಮರಳಾದ್ರೆ ಮುಗೀತು, ನಿಮ್ಮ ಜೇಬಿಗೆ ಕತ್ತರಿ ಬಿದ್ದ ಹಾಗೆ ಲೆಕ್ಕ. ಬೆಂಗಳೂರಿನ ರಸ್ತೆಯಲ್ಲಿ ಸಿಗೋ ಕಿಲಾಡಿಗಳು ನಮ್ಮ ಹತ್ರ ಬ್ರ್ಯಾಂಡೆಡ್ ವಾಚ್ ಇದೆ, ಬ್ರ್ಯಾಂಡೆಡ್ ಮೊಬೈಲ್ ಇದೆ, ಬ್ರ್ಯಾಂಡೆಡ್ ಬಟ್ಟೆ ಇದೆ, ಕಡಿಮೆ ಬೆಲೆಗೆ ಕೊಡ್ತೀವಿ ಅಂತಿರ್ತಾರೆ. ಆದರೆ ಅಂಥವರ ಬ್ರ್ಯಾಂಡೆಡ್ ಆಫರ್ಗೆ ಮರಳಾಗಿ ಕಡಿಮೆ ಬೆಲೆಗೆ ಬ್ರ್ಯಾಂಡೆಡ್ ಐಟಮ್ ಸಿಗುತ್ತೆ ಅಂತ ಬ್ರ್ಯಾಂಡ್ ಶೋಕಿಗೆ ಬಿದ್ದರೆ ಹಳ್ಳಕ್ಕೆ ಬಿದ್ದ ಹಾಗೆ. ಯಾಕೆ ಅಂದರೆ ಕಿಲಾಡಿ ಚೋರರು ಮೇಲೊಂದು ತೋರಿಸಿದ್ರೆ ಒಳಗೆ ಇನ್ನೊಂದೇ ಇರುತ್ತೆ. ಇಂಥ ಎಕ್ಸಾಂಪಲ್ ಇಟ್ಕೊಂಡು ಈ ವಾರದ ಹುಷಾರ್ ಬೆಂಗಳೂರು ಸ್ಟೋರಿ ಹೇಳ್ತೀವಿ, ಕೇಳಿ. ಇದು ಬೆಂಗಳೂರಿನ ಗಾಂಧಿನಗರ, ಮೆಜೆಸ್ಟಿಕ್, ಚರ್ಚ್ ಸ್ಟ್ರೀಟ್ನಂತಹ ಏರಿಯಾದ ಸುತ್ತಮುತ್ತ ದಿನನಿತ್ಯ ಐನಾತಿಗಳ ವಂಚನೆಗೆ ಒಳಗಾಗೋರ ಸ್ಟೋರಿ. ಬ್ರ್ಯಾಂಡೆಡ್ ಐಟಮ್ ಅಂತ ರಾಜಧಾನಿಗೆ ಬರೋ ಜನರನ್ನ ಯಾಮಾರಿಸೋ ಕಲೆ ಕಲ್ತಿರೋರ ಕತೆ. ಅಷ್ಟಕ್ಕೂ ಅದೇನಾಗಿತ್ತು ಅಂದ್ರೆ, ಜನವರಿ 25ನೇ ತಾರೀಕು ತಮಿಳುನಾಡಿನ ಸೇಲಂನಲ್ಲಿದ್ದ ಇಂಜಿನಿಯರಿಂಗ್ ಮಾಡ್ತಾ ಇದ್ದ ಜಲಾಲ್ ತನ್ನ ಸ್ನೇಹಿತನನ್ನ ನೋಡೋದಕ್ಕೆ ಬೆಂಗಳೂರಿಗೆ ಬಂದಿದ್ದ. ಹಾಗೆ 3-4 ದಿನ ತನ್ನ ಗೆಳೆಯರ ಜೊತೆ ಬೆಂಗಳೂರು ರೌಂಡ್ಸ್ ಹಾಕ್ತಿದ್ದ. ಅದೇ ಥರ ಜನವರಿ 28ರ ರಾತ್ರಿ ಚರ್ಚ್ ಸ್ಟ್ರೀಟ್ಗೆ ಬಂದಿದ್ದ ಜಲಾಲ್ ರಾತ್ರಿ 10 ಗಂಟೆ ತನಕ ಗೆಳೆಯರ ಜೊತೆ ಸುತ್ತಾಡಿಕೊಂಡು ಮನೆ ಕಡೆಗೆ ಹೋಗೋಕೆ ಅಂತ MG ರೋಡ್ ಮೆಟ್ರೋ ಸ್ಟೇಷನ್ ಕಡೆ ಹೊರಟಿದ್ದ. ಆದರೆ ಅದೇ ಟೈಮ್ನಲ್ಲಿ ಅದೇ ರೋಡ್ನಲ್ಲಿ ಜಲಾಲ್ಗೆ ಒಬ್ಬ ಅಪರಿಚಿತ ವ್ಯಕ್ತಿ ಎದುರಾಗ್ತಾನೆ. ಬಳಿಕ ಆತ ತನ್ನ ಕೈಯಲ್ಲಿದ್ದ ಮೊಬೈಲ್ ಮತ್ತು ಬಾಕ್ಸ್ ಪೀಸ್ ಮೊಬೈಲ್ ತೋರಿಸಿ, ಸರ್, ನನ್ನ ಹತ್ರ ಒಂದು iPhone 15 Pro Max ಮೊಬೈಲ್ ಇದೆ, ಕಡಿಮೆ ರೇಟ್ಗೆ ಕೊಡ್ತೀನಿ ತಗೊಳ್ಳಿ ಅಂತ ದುಂಬಾಲ್ ಬೀಳ್ತಾನೆ. ಮೊದಲು ಬೇಡ ಅಂತಿದ್ದ ಜಲಾಲ್ ಬ್ರ್ಯಾಂಡೆಡ್ ಮೊಬೈಲ್ ನೋಡಿ ಕೊಂಚ ಆಸೆ ಪಟ್ಟು ಮಾತು ಮುಂದುವರಿಸ್ತಾನೆ. ಹಾಗೆ ಅಲ್ಲೇ ಇದ್ದ ಕಾಫಿ ಶಾಪ್ನಲ್ಲಿ ಕೂತ ಜಲಾಲ್ ಅಂಡ್ ಫ್ರೆಂಡ್ಸ್ ಅಫ್ತಾಬ್ ಜೊತೆ ಡೀಲ್ ಶುರು ಮಾಡ್ತಾರೆ. ಅಫ್ತಾಬ್ ತೋರಿಸ್ತಾ ಇದ್ದ ಮೊಬೈಲ್ ಫೋನ್ ಹಿಡಿದು ಜಲಾಲ್ ಪರಿಶೀಲನೆ ಮಾಡಿದಾಗ ಒಂದು ಒರಿಜಿನಲ್ ಐಫೋನ್ ಆಗಿರುತ್ತೆ. ಕೊನೆಗೆ ಮೊಬೈಲ್ ತಗೊಳ್ಳೋಣ ಅಂತ ನಿರ್ಧಾರ ಮಾಡಿದ ಜಲಾಲ್ ಆ ಡೀಲನ್ನು 60,000ಕ್ಕೆ ಮುಗಿಸ್ತಾರೆ. ಕೊನೆಗೆ ಅಫ್ತಾಬ್ಗೆ ಆನ್ ದಿ ಸ್ಪಾಟ್ 60,000 ಗೂಗಲ್ ಪೇ ಮಾಡ್ತಾನೆ. ಅದೇ ಟೈಮ್ಗೆ ಅಫ್ತಾಬ್ ಮೊದಲು ತೋರಿಸಿದ್ದ ಮೊಬೈಲ್ ಫೋನ್ ಕೊಡದೆ ತನ್ನ ಬ್ಯಾಗ್ನಿಂದ ಬಾಕ್ಸ್ ಪೀಸ್ ಅಂದ್ರೆ ಹೊಸ ಮೊಬೈಲ್ ಫೋನ್ ಇರೋ ಬಾಕ್ಸ್ ಕೊಡ್ತಾನೆ. ಆ ಬಾಕ್ಸ್ ಪೀಸ್ ಮೊಬೈಲ್ ತಗೊಂಡು ಜಲಾಲ್ ಅದೇ ಸ್ಪಾಟ್ನಲ್ಲಿ ಬಾಕ್ಸ್ ಪೀಸ್ನಲ್ಲಿದ್ದ ಮೊಬೈಲ್ ಫೋನ್ ಓಪನ್ ಮಾಡ್ತಾನೆ. ಆದರೆ ಆ ಮೊಬೈಲ್ ಫೋನ್ ತೆಗೆದು ನೋಡಿದಾಗಲೇ ಇದು ಐಫೋನ್ ಅಲ್ಲ ಅಂತ ಜಲಾಲ್ಗೆ ಗೊತ್ತಾಗುತ್ತೆ. ಅದೇ ಟೈಮ್ಗೆ ಮಿಂಚಿನಂತೆ ಅಫ್ತಾಬ್ ಅಲ್ಲಿಂದ ಮಾಯ ಆಗ್ಬಿಡ್ತಾನೆ. ಜಲಾಲ್ ಸ್ನೇಹಿತರು ಆತನನ್ನ ಹಿಡಿಯೋದಕ್ಕೆ ಪ್ರಯತ್ನ ಪಟ್ಟರು, ಆತ ಮಾತ್ರ ಕೈಗೆ ಸಿಗಲ್ಲ. ಬಳಿಕ ಅಫ್ತಾಬ್ ಕೊಟ್ಟ ಫೋನ್ ಪರಿಶೀಲನೆ ಮಾಡಿದಾಗ ಅದು ಮೇಲ್ಗಡೆ ಮಾತ್ರ ಐಫೋನ್ ಥರ ಇದ್ದು ಇನ್ಬಿಲ್ಟ್ ಆಂಡ್ರಾಯ್ಡ್ ಆಗಿರುತ್ತೆ. ಇದರಿಂದ ಹಣನೂ ಕಳ್ಕೊಂಡು ಐಫೋನ್ ಕೂಡ ಕಳ್ಕೊಂಡ ತಮಿಳುನಾಡಿನ ಜಲಾಲ್ ಕಂಗಾಲಾಗ್ತಾನೆ. ಮನೆಗೆ ಹೋಗಿ ಆಗಿದ್ದನ್ನೆಲ್ಲ ತನ್ನ ಪೇರೆಂಟ್ಸ್ ಹಾಗೆ ಮತ್ತಷ್ಟು ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ಕೊತಾನೆ. ಕೊನೆಗೆ ಕಬ್ಬನ್ ಪಾರ್ಕ್ ಠಾಣೆಗೆ ಬಂದು ತನಗಾದ ವಂಚನೆ ಬಗ್ಗೆ ಕಂಪ್ಲೇಂಟ್ ಕೊಡ್ತಾನೆ. ಸದ್ಯ ನಮ್ಮ ಪೊಲೀಸರು ವಂಚಕ ಮೊಹಮ್ಮದ್ ಅಫ್ತಾಬ್ ವಿರುದ್ಧ FIR ದಾಖಲಿಸಿಕೊಂಡು ಹುಡುಕಾಟ ನಡೆಸ್ತಾ ಇದ್ದಾರೆ. ರಾಜಧಾನಿಯಲ್ಲಿ ಇಂಥ 108 ಪ್ರಕರಣಗಳು ನಡೆದಿವೆ. ಬೇರೆ ಊರಿಂದ ಬರೋ ಮಂದಿಯೇ ಖದೀಮರ ಟಾರ್ಗೆಟ್ ಆಗಿರ್ತಾರೆ. ವಾಚ್, ಕೂಲಿಂಗ್ ಗ್ಲಾಸ್, ಮೊಬೈಲ್ ಹೀಗೆ ಅನೇಕ ವಸ್ತುಗಳನ್ನು ಎಲ್ಲಿಂದಲೋ ಕದ್ದು ಅಥವಾ ಬ್ರ್ಯಾಂಡ್ ಹೆಸರಿನಲ್ಲಿ ಡೂಪ್ಲಿಕೇಟ್ ಮಾಡಿ ಬೀದಿಯಲ್ಲಿ ಮಾರ್ತಾ ಇರ್ತಾರೆ. ನೀವೇನಾದರೂ ಎಂಥವ್ರು ತೋರಿಸೋ ಆಸೆಗೆ ಬಿದ್ದರೆ ಹಣ ಕಳ್ಕೊಳ್ಳೋದು ಗ್ಯಾರಂಟಿ. ಹುಷಾರ್ ಬೆಂಗಳೂರು. ಲೈಫ್ ಇಸ್ ಫುಲ್ ಆಫ್ ಸರ್ಪ್ರೈಸ್ ಗುರು. ಅದಕ್ಕೆ ನಾನು ಹೇಳ್ತಾ ಇರೋದು ಹುಷಾರ್ ಬೆಂಗಳೂರು. ನಾನು ನಿಮ್ಮ ಶೀತಲ್ ಶೆಟ್ಟಿ. ಇದು ರೇಡಿಯೋ ಸಿಟಿ ಒರಿಜಿನಲ್ ಹುಷಾರ್ ಬೆಂಗಳೂರು ಇನ್ ಅಸೋಸಿಯೇಷನ್ ವಿತ್ ಬೆಂಗಳೂರು ಸಿಟಿ ಪೊಲೀಸ್.